ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಥವಾ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಗಮನಿಸೋದಕ್ಕಿಂತ ಮುಂಚಿತವಾಗಿ ಮಾಸ ವಿಶೇಷತೆ ಮತ್ತು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. ನೋಡಿ, ಈ ಒಂದು ಸೆಪ್ಟೆಂಬರ್ನ ತಿಂಗಳಲ್ಲಿ 4ನೇ ತಾರೀಕು 9ನೇ ತಿಂಗಳು 2024 ಈ ಒಂದು ದಿನಾಂಕದಂದು ಬುಧ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 16ನೇ ತಾರೀಕು 9ನೇ ತಿಂಗಳು 2024 ಕನ್ಯಾ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 18ನೇ ತಾರೀಕು 9ನೇ ತಿಂಗಳು 2024 ತುಲಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 9ನೇ ತಿಂಗಳು 2024 ಬುಧ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಬದಲಾವಣೆ ಆಗ್ತಿರುವಂತಹ ಗ್ರಹಗಳು ಮತ್ತು ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳಿಂದ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಈ ಒಂದು ರಾಶಿಗಳವರು ಪಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ. ಜೊತೆಗೆ ಈ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳು ತುಂಬ ವಿಶೇಷವಾದಂತಹ ದಿನಗಳನ್ನು ಒಳಗೊಂಡಿದೆ. ಯಾವ ರೀತಿಯಾದಂತಹ ವಿಶೇಷವಾದ ದಿನಗಳು ಅಂತಂದ್ರೆ ನೋಡಿ, ಮೊದಲನೇದಾಗಿ ನಮಗೆ ಈ ಒಂದು ತಿಂಗಳಲ್ಲಿ ಬೆನಕನ ಅಮಾವಾಸ್ಯೆಯಿಂದನೇ ಶುರುವಾಗ್ತಕ್ಕಂತಹ ಈ ಒಂದು ಮಾಸ ಭಾದ್ರಪದ ಮಾಸ. ಈ ಭಾದ್ರಪದ ಮಾಸದ ತೃತೀಯ, ಅದರಲ್ಲೂ ಚೌತಿ, ಪಂಚಮಿ ಈ 3 ತಿಥಿಗಳು ಬಹಳ ಅಂದರೆ ಬಹಳ ಅತ್ಯುತ್ತಮವಾದಂತಹದ್ದು. ಜೊತೆಗೆ ನಮ್ಮೆಲ್ಲರಿಗೂ ಸಹ ಗಣೇಶನ ಹಬ್ಬ, ಗೌರಿ ಹಬ್ಬ, ಗಣೇಶನ ಹಬ್ಬ ಅಂತ ನಾವು ತುಂಬ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ಕೊಳ್ತೀವಿ. ಗೌರಿ ಮತ್ತು ಗಣೇಶನ ಹಬ್ಬ ಬರ್ತಕ್ಕಂಥದ್ದು ಸಹ ಇದೇ ಒಂದು ತಿಂಗಳಿನಲ್ಲಿ. ಅದರಲ್ಲೂ ಸಹ ಈ ಗೌರಿ ಹಬ್ಬ, ಗಣೇಶನ ಹಬ್ಬ ಎಲ್ಲರಿಗೂ ಸಹ ಅನುಕೂಲವನ್ನು ತಂದುಕೊಡ್ಲಿ, ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ತೊಂದರೆ ತಾಪತ್ರೆಗಳನ್ನ ನಿವಾರಣೆ ಮಾಡಲಿ. ಇನ್ನು ಸ್ವರ್ಣಗೌರಿ ವ್ರತವನ್ನ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ, 6ನೇ ತಾರೀಕು ಶುಕ್ರವಾರ, 6ನೇ ತಾರೀಕು 9ನೇ ತಿಂಗಳು 2024 ಶುಕ್ರವಾರದ ತಿಥಿಯಂದು ಸ್ವರ್ಣಗೌರಿ ವ್ರತವನ್ನ ನೋಡಿ. ಶುಕ್ರವಾರನೇ ಗೌರಿ ಹಬ್ಬ ಬಂದಿರುವಂಥದ್ದು ತುಂಬಾ ಅಂದ್ರೆ ತುಂಬಾ ವಿಶೇಷ. ಯಾರಾದ್ರೂ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮದುವೆ ಮಾಡಿ ಏನಾದ್ರೂ ಕಳಿಸಿದ್ರೆ, ಅದೆಷ್ಟೇ ವರ್ಷಗಳಾಗಿರ್ಲಿ, ಇವತ್ತಿನ ದಿವಸ ನೀವು ಅವರನ್ನ ಮನೆಗೆ ಕರೆದು ನಿಮ್ ಕೈಲಾದಷ್ಟು ಬಾಗನ ಕೊಟ್ಟು ಕಳಿಸಿ. ಅಥವಾ ನಿಮಗೆ ಏನೂ ಕೊಡೋಕ್ ಸಾಧ್ಯ ಇಲ್ವಾ ನಿಮ್ಮ ಅಕ್ಕಂಗಿರಿಗೆ, ಮನೆಗೆ ಕರೆದು ಒಂದು ಹೊತ್ತು ಗಂಜಿನಾದ್ರೂ ಕೊಡಿ. ಅದಕ್ಕಿಂತೂ ಭಗವಂತ ಯಾರನ್ನು ಕೀಳು ಮಟ್ಟದಲ್ಲಿ ಇಟ್ಟಿಲ್ಲ. ನಿಮ್ಮ ಕೈಯಲ್ಲಿ ಗಂಜಿ ಹಾಕೋದಕ್ಕಾದ್ರೂ ಸಹ ಶಕ್ತಿ ಭಗವಂತ ಕೊಟ್ಟಿರ್ತಾರೆ. ಹಾಕಿ ಕೈಲಾದಷ್ಟು ಅರಿಶಿನ ಕುಂಕುಮ ಹೂವು ಕೊಟ್ಟು ಆ ಹೆಣ್ಮಗುಗೆ ತವರ ಮನೆಯಲ್ಲಿ ಒಂದಿಷ್ಟು ಗೌರವವನ್ನು ಕೊಟ್ಟು ಕಳಿಸಿ. ಹೆಣ್ಮಕ್ಳದ್ದು ಯಾವಾಗಲೂ ಅಷ್ಟೇ, ತವರ ಮನೆಯಿಂದ ಬರುವಂತಹ ಇಷ್ಟು ಅರಿಶಿನ ಕುಂಕುಮ, ಒಂದು ಮೊಳದ ಹೂವು ಆಕೆಗೆ ಗಂಡನ ಮನೆಯಲ್ಲಿ ಗೌರವ ಜಾಸ್ತಿ ಮಾಡುತ್ತೆ. ನಿನಗೆ ಯಾರಿದ್ದಾರೆ ನಿನ್ನ ತವರ ಮನೆಯಲ್ಲಿ ಅಂತ ಕೇಳುವಂತಹ ನಾಲ್ಗೆಗಳಿಗೆ ಅದು ಉತ್ತರವಾಗಿ ನಿಂತ್ಕೊಳ್ಳುತ್ತೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬೇರೆ ಬೇರೆ ರೀತಿಯಾಗಿ ತವರ ಮನೆಯಿಂದ ಆಸ್ತಿನೂ ಬಯಸ್ತಿರ್ಬಹುದು. ಆದರೆ ಒಂದು ಕಾಲದಲ್ಲಿ ಪಾಪ ಹೆಣ್ಮಕ್ಳು ತುಂಬ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ನಿಜವಾಗ್ಲೂ ತುಂಬ ಹರಸಿ ಹಾರೈಸ್ತಕ್ಕಂಥದ್ದು. ಅದರಲ್ಲೂ ಈ ಒಂದು ಅದರ ಮರುದಿನವಾಗಿರ್ತಕ್ಕಂತಹ 7ನೇ ತಾರೀಕು ಶನಿವಾರದಂದು ವರಸಿದ್ಧಿ ವಿನಾಯಕ ವ್ರತ ನೋಡಿ, ಗಣೇಶನ ಹಬ್ಬ ಸಹ ಬಂದಿರುವಂಥದ್ದು. ಶನಿವಾರ ಗಣೇಶನ ಹಬ್ಬ, ಶುಕ್ರವಾರ ಗೌರಿ ಹಬ್ಬ. ನಿಮ್ಮ ಮನೆಗೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದ ಮೇಲೆ ಯಾವುದೇ ಕಾರಣಕ್ಕೂ ಶುಕ್ರವಾರದ ಹೊತ್ತು ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿರ್ತಕ್ಕಂತಹ, ಗೌರಿ ಸ್ವರೂಪಿಣಿಯಾಗಿರುವಂತಹ ಆ ಹೆಣ್ಮಗುನ ನಿಮ್ಮ ಮನೆಯಿಂದ ಆಚೆ ಕಳಿಸೋದು ಬೇಡ. ಆ ಮನೆಯಲ್ಲೇ ಇಟ್ಕೊಂಡು ಮರುದಿನ ಗಣೇಶನ ಹಬ್ಬವನ್ನು ಮುಗಿಸ್ಕೊಂಡು ಭಾನುವಾರ ನೀವು ಕಳಿಸ್ಕೊಡಿ. ಅದೇ ರೀತಿಯಾಗಿ ಬಹಳ ವಿಶೇಷಗಳು ಅಂತ ನೋಡೋದ ಸಂದರ್ಭದಲ್ಲಿ 15ನೇ ತಾರೀಕಿನಂದು ತಿರುವೋಣಂ ಇರುವಂಥದ್ದು. ನಮ್ಮ ಈ ಕೇರಳ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ತಿರುವೋಣಂ ಸಹ ಇರುವಂಥದ್ದು. ಇನ್ನು 16ನೇ ತಾರೀಕು ಅನಂತ ಪದ್ಮನಾಭ ವ್ರತ ನೋಡಿ.
ಅನಂತ ಪದ್ಮನಾಭ ವ್ರತ ಅಲ್ಲಿಂದ ಶುರುವಾಗುತ್ತೆ. ನೆಕ್ಸ್ಟು ಅದನ್ನು ಅನಂತನ ಹುಣ್ಣಿಮೆ ಅಂತಲೂ ಸಹ ಕರೀತಾರೆ. ಅನಂತನ ಹುಣ್ಣಿಮೆ ದಿವಸ, ಅನಂತನದ್ದು ಅದೇ ದಿವಸ ತ್ರಯೋದಶಿ ದಿವಸ ಅನಂತ ಪದ್ಮನಾಭ ವ್ರತವನ್ನು ಮಾಡಿ ಅದಾದ ನಂತರ ಬರುವಂತಹ ಹುಣ್ಣಿಮೆ ಅನಂತನ ಹುಣ್ಣಿಮೆ ಅಂತ ಒಂದು ಪ್ರಸಿದ್ಧಿಯಾಗಿರುತ್ತೆ. ಆ ಅನಂತನ ಹುಣ್ಣಿಮೆ ದಿವಸದಿಂದಾನೇ, ಮರುದಿವಸದಿಂದಾನೇ ನಮಗೆ ಪಿತೃಪಕ್ಷವು ಪ್ರಾರಂಭ ಆಗತ್ತೆ. ಆ 15 ದಿವಸ ಒಂದು ಪಕ್ಷ ಏನಿರುತ್ತಲ್ಲ, ಆ ಒಂದು ಪಕ್ಷ ಪಿತೃಪಕ್ಷವಾಗಿರುತ್ತೆ. ಆ ಪಿತೃಪಕ್ಷದಲ್ಲಿ ನಿಮಗೆ ನಿಜವಾಗ್ಲೂ ನಿಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ, ನಿಮ್ಮ ಒಂದು ಜೀವನದಲ್ಲಿರುವಂತಹ ತೊಂದರೆ ತಾಪತ್ರೆಗಳನ್ನು ಕಳ್ಕೊಳ್ಳೋದಕ್ಕೆ ಈ ಪಿತೃಪಕ್ಷ ತುಂಬ ಸಹಾಯಕವಾಗಿರುತ್ತೆ. ನೋಡಿ, ನಾವು ಸತ್ತ ನಂತರದಲ್ಲಿ ನಾವು ಯಮಲೋಕಕ್ಕೆ ಹೋಗೋ ಸಂದರ್ಭದಲ್ಲಿ ಆ ವೈತರಣಿ ನದಿಯನ್ನು ದಾಟಬೇಕಾದಾಗ ಅಲ್ಲಿರುವಂತಹ ಬೇರೆ ಯಮಕಿಂಕರರು ಹಿಂಸೆ ಕೊಡೋಕೆ ಶುರು ಮಾಡಿರ್ತಾರೆ. ನೀನು ಈ ತೀರದಿಂದ ಆ ತೀರಕ್ಕೆ ಹೋಗೋದಕ್ಕೆ ನೀನು ಏನು ಪುಣ್ಯ ಕಾರ್ಯ ಮಾಡ್ಕೊಂಡಿದ್ಯಾ, ಏನು ಒಳ್ಳೆ ಫಲಗಳನ್ನು, ನಿನಗೇನು ಅರ್ಹತೆ ಇದೆ, ಏನು ಯೋಗ್ಯತೆ ಇದೆ ಅಂತ ಪ್ರಶ್ನಿಸಿದಾಗ ನೀವು ಮಾಡಿಕೊಳ್ಳುವಂತಹ ದಾನ ಧರ್ಮಗಳೇ ನಿಮ್ಮನ್ನ ಅಂದು ಕಾಪಾಡೋದು. ನೋಡಿ, ಇಲ್ಲಿ ನೀವು ದಾನ ಧರ್ಮಗಳನ್ನು ಮಾಡಿರ್ತೀರಿ, ಇಲ್ಲಿ ಹಸಿದ ಹೊಟ್ಟೆಗಳಿಗೆ ಊಟ ಹಾಕಿರ್ತೀರಿ, ಆದರೆ ಅಲ್ಲೇ ನಿಮ್ಗೆ ಅದನ್ನು ಕಾಪಾಡುತ್ತೆ. ಹಾಗಾಗಿ ಪಿತೃಪಕ್ಷದಲ್ಲಿ ನೀವು ಪಿತೃ ಕಾರ್ಯಗಳನ್ನು ಮಾಡಬೇಕು. ಯಾಕಂದ್ರೆ ಸತ್ತು ಹೋದಂಥವ್ರಿಗೆ ಅಲ್ಲಿ ಸರಿಯಾಗಿರುವಂಥ ವ್ಯವಸ್ಥೆ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ಅದಕ್ಕೆ ನೀವೆಷ್ಟು ದಾನ ಧರ್ಮಗಳನ್ನು ಬದುಕಿದ್ದಾಗ ನೀವು ಮಾಡ್ಕೊಳ್ತೀರೋ, ನಿಮ್ಮ ಬುದ್ಧಿಯಿಂದ ನಿಮ್ಮ ಶಕ್ತಿಯಿಂದ ನೀವು ಮಾಡ್ಕೊಳ್ತೀರೋ, ಅದು ನಿಮಗೆ ಒಳ್ಳೆಯದು. ಮಕ್ಕಳು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನಿಮ್ಮ ಮನಸ್ಸಿದ್ದ ಹಾಗೆ ನಿಮ್ಮ ಮಕ್ಕಳ ಮನಸ್ಸು ಇರಬೇಕು ಅಂತ ಏನಿಲ್ಲ. ನೋಡಿ, ಕರ್ಣನ ದೇಹಾಂತ್ಯವಾದ ನಂತರದಲ್ಲಿ ಸ್ವರ್ಗಕ್ಕೆ ಹೋಗಿರ್ತಾರೆ. ಸ್ವರ್ಗಕ್ಕೆ ಹೋದ ಸಂದರ್ಭದಲ್ಲಿ ಅವನಿಗೆ ತಿನ್ನೋಕೆ ಅನ್ನಾಹಾರಗಳು ಇಲ್ಲದ ಹಾಗೂ ಒದ್ದಾಡ್ತಾನೆ. ಸ್ವರ್ಗದಲ್ಲೆಲ್ಲಾದ್ರೂ ತಿನ್ನೋಕೆ ಕುಡಿಯೋಕೆ ಬರವಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಬರವಿರುತ್ತೆ. ಯಾಕೆಂದ್ರೆ ಕರ್ಣ ಪಿತೃ ಕಾರ್ಯಗಳನ್ನು ಮಾಡಿರೋದಿಲ್ಲ, ಅವನು ಕೇವಲ ದಾನ ಧರ್ಮಗಳನ್ನು ಮಾಡ್ಕೊಂಡಿರ್ತಾನೆ. ಪಿತೃ ಕಾರ್ಯಗಳನ್ನು ಮಾಡಬೇಕು, ಅವನಿಗೆ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಪಿತೃಕರ್ಮಗಳನ್ನು ಎಲ್ಲಿಂದ ಮಾಡೋದಕ್ಕೆ ಸಾಧ್ಯ? ಆ ನಂತರ ಪುನಃ ಭೂಮಿಗೆ ಬಂದ ನಂತರ ಅವನ ಪಿಂಡ ಪ್ರಧಾನಗಳನ್ನೆಲ್ಲ ಅವನ ತಂದೆ ತಾಯಿಗಳಿಗೆಲ್ಲ ಮಾಡಿದ ನಂತರ ಸ್ವರ್ಗದಲ್ಲಿ ಅವನಿಗೆ ತಿನ್ನೋಕೆ ಅನ್ನಾಹಾರಗಳು ಸಿಗುತ್ತೆ. ಅದು ದ್ವಾಪರ ಯುಗದಲ್ಲಿ. ಆದರೆ ಇದು ಕಲಿಕಾಲದಲ್ಲಿ ದಾನವೇ ಶ್ರೇಷ್ಠ. ದಾನಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಮುಂದಿನ ಜೀವನವನ್ನು ಸುಖಮಯವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಾಧ್ಯವಾದಷ್ಟು ದಾನಗಳನ್ನು ಮಾಡಿ ಧರ್ಮಗಳಲ್ಲಿ ನಿಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ. ಅನ್ನಬಹುದು, ನೀವೇನು ಮರಕ್ಕೂ ದೇವರಂತೀರಿ, ಕಲ್ಲಿಗೆ ದೇವರಂತೀರಿ, ಬಂಡೆಗೆ ದೇವರಂತೀರಿ, ಪರ್ವತಗಳಿಗೆ ದೇವರಂತೀರಿ, ಕೊನೆಗೆ ವರ್ಷಕ್ಕೊಮ್ಮೆ ತರಕಾರಿ ಕತ್ತರಿಸುವಂತಹ ಚಾಕು ಚೂರಿಗಳಿಗೂ ಅರಿಶಿನ ಕುಂಕುಮ ಗಂಧ ಬಳಿತೀರಿ, ಅದಕ್ಕೂ ದೇವರು ಅಂತ ಹೇಳಿ ಪೂಜೆ ಮಾಡ್ತೀರಿ. ನಿಮಗೇನು ಅನ್ಸೋದೇ ಇಲ್ಲವಾ? ಯಾವುದೋ ಒಂದಿಷ್ಟು ದಪ್ಪದ ಅನ್ನದ ಉಂಡೆಯನ್ನು ಕಟ್ಟಿ ಕಾಗೇನು ಕಾ 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 ಅಂತ ಕರೆದ ತಕ್ಷಣ ಅದು ಬಂದು ತಿಂದುಕೊಂಡು ಹೋಗುತ್ತೆ. ಆಗ ನಿಮ್ಮ ದೊಡ್ಡವರಿಗೆ ಮೋಕ್ಷ ಸಿಕ್ತು, ಅವ್ರ ಬಂದಲ್ಲಿ ಏನೋ ದಾರಿ ಆಯಿತು ಅಂತ ನಂಬುತ್ತೀರಿ. ಇದೆಲ್ಲ ಬದುಕಿನ ಮೂಢನಂಬಿಕೆ ಅಂತ ಹಲವಾರು ಜನ ಅಂದುಕೊಳ್ತಾರೆ. ಆದರೆ ಅದು ಯಾವುದು ಬದುಕಿನ ಮೂಢನಂಬಿಕೆ ಅಂತೂ ಖಂಡಿತ ಅಲ್ಲ. ಬದುಕಿನ ಸೌಜನ್ಯ ಅನ್ನೋದಕ್ಕೆ ನಾವು ಇಷ್ಟಪಡಬೇಕು. ಬದುಕಿನ ಸಂಸ್ಕಾರ. ಪ್ರಕೃತಿಯಲ್ಲಿದ್ದೀವಿ, ಪ್ರಕೃತಿ ನಮ್ಮನ್ನು ಕಾಪಾಡ್ತಿದೆ, ಪ್ರಕೃತಿ ನಮ್ಮನ್ನು ಪೊರಿತಿದೆ, ಪ್ರಕೃತಿ ನಮ್ಮನ್ನು ಎಲ್ಲದಕ್ಕೂ ಇದು ಮಾಡ್ತಾ ಇದೆ. ಅದಕ್ಕೆ ನಾವು ಅದನ್ನು ದೇವರು ಅಂತ ಹೇಳ್ತೀವಿ, ಪೂಜೆಯನ್ನು ಮಾಡ್ತೀವಿ. ತಪ್ಪೇನಿದೆ? ನಮ್ಮ ದಿನ ಬದುಕಿಗಾದರೆ ಸಾಕು. ಚಾಕು ಚೂರಿಗಳಿಲ್ಲದೆ ಅಡುಗೆ ಮನೆಯಲ್ಲಿ ಕೆಲಸವೇ ಆಗಲಾರದು. ಅದಕ್ಕೊಂದು ದೈವತ್ವದ ಸ್ಥಾನಮಾನ, ವರ್ಷಕ್ಕೊಮ್ಮೆ ಆದರೂ ಕೃತಜ್ಞತೆ. ನಿರ್ಜೀವ ಅದು ಹೌದು, ಆದರೆ ನಮ್ಮ ಬದುಕಿಗೆ ಅದು ಬೆಸ್ಕೊಂಡಿದೆ, ಅದಿಲ್ಲದೆ ಇಲ್ಲ. ಹಾಗಾಗಿ ಅದಕ್ಕೊಂದು ಸ್ಥಾನಮಾನವನ್ನು ಕಲ್ಪಿಸಿದ್ದೀವಿ. ತಪ್ಪಿದೆಯಾ? ಅದನ್ನು ನೀವು ತಪ್ಪು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಮನಸ್ಸಿನ ಭಾವನೆ ಅಷ್ಟೇ. ಇನ್ನು 4-6 ಜನಕ್ಕೆ ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳಿ ಒಂದಿಷ್ಟು ಅನ್ನ ಉಣಬಡಿಸ್ತೀರಿ, ಅದರಲ್ಲೊಂದು ಸಾರ್ಥಕತೆ. ಇದ್ದಾಗೇನು ಮಾಡಲಿಲ್ಲ, ಕಡೆ ಪಕ್ಷ ಅವ್ರು ಹೋದಾಗ್ಲಾದ್ರೂ ಮಾಡ್ತಿದ್ದೀನಿ ಅನ್ನುವಂತಹ ಒಂದು ಪ್ರಾಯಶ್ಚಿತ್ತ ಪೂರ್ವಕವಾಗಿರ್ತಕ್ಕಂತಹ ಆ ಪಾಪ ಪ್ರಜ್ಞೆಯಿಂದ ಆಚೆ ಬರೋದಕ್ಕೆ ಮಾಡ್ಕೊಳ್ಬಹುದು. ಹೀಗೆ ನಮ್ಮ ಬದುಕಿನಲ್ಲಿ ನಡೆಯುವಂತಹ ಹಲವು ಕ್ರಿಯೆಗಳು, ಹಲವು ವಿಚಾರಗಳೊಂದಿಗೆ ಜೋಡಿಕೆ ಆಗಿರುತ್ತೆ. ಈ ಪಿತೃಪಕ್ಷ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ತೊಂದರೆಗಳನ್ನು, ತಾಪತ್ರಗಳನ್ನು, ಪಿತೃಗಳಿಗೆ ನೀವು ಮಾಡಿರ್ತಕ್ಕಂತಹ ಅಪಚಾರಗಳನ್ನೆಲ್ಲ ತೀರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
ಅಂತಹ ಒಂದು ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಈ ಒಂದು ಅನಂತ ಪದ್ಮನಾಭ ವ್ರತವನ್ನು ಯಾರ್ಯಾರು ಸಾಧ್ಯವಾಗುತ್ತೋ ಅನಂತನ ಹಬ್ಬ ಮಾಡ್ಕೊಳ್ಳಿ. ಅದಾದ ನಂತರ ಅನಂತನ ಹುಣ್ಣಿಮೆಯಿಂದ ಮರುದಿನವೇ ಒಂದು ನಮಗೆ ಪಕ್ಷದ ಪ್ರಾರಂಭ, ಮಹಾಲಯ ಪಕ್ಷದ ಪ್ರಾರಂಭ. ಪಕ್ಷ ಪೂರ್ಥ ನಿಮ್ಮ ಪಿತೃದೇವತೆಗಳನ್ನು ನೆನೆದುಕೊಂಡು ಅವರುಗಳಿಗೆ ಸೇರಿಸಬೇಕಾಗಿರ್ತಕ್ಕಂತಹ ಗೌರವ, ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರನ್ನು ಸಹ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಇನ್ನು ರಾಶಿ ಭವಿಷ್ಯದ ಕಡೆ ಗಮನ ಕೊಡೋಣ. ಸೆಪ್ಟೆಂಬರ್ನ ತಿಂಗಳಲ್ಲಿ ಮೀನರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ. ಮೀನರಾಶಿಯವರಿಗೆ ಸ್ವಲ್ಪ ಆರ್ಥಿಕ ಮುಗ್ಗಟ್ಟಿನಿಂದ ಚೇತರಿಕೆ, ಹಣಕಾಸಿನ ಪರಿಸ್ಥಿತಿಗಳು ಚೆನ್ನಾಗಿ ಆಗತ್ತೆ, ದೇಹ ಮತ್ತು ಮನಸ್ಸು ಎರಡು ಸದೃಢವಾಗುತ್ತೆ, ಹಣಕಾಸು ಹಲವು ಮೂಲಗಳಿಂದ ಹರಿದು ಬರೋದಕ್ಕೆ ಶುರುವಾಗುತ್ತೆ, ಸ್ವಂತ ಉದ್ದಿಮೆದಾರರಿಗೆ ಅತಿ ಹೆಚ್ಚಿನ ಲಾಭಗಳು ಬಂದು ಕೈ ಸೇರ್ತಕ್ಕಂಥದ್ದು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ಜನ ಕಡೆ ಪಕ್ಷ ಒಬ್ಬರೋ ಇಬ್ಬರೋ ನಿಮ್ಮ ಸುತ್ತ ಬರತಕ್ಕಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಮೀನರಾಶಿಯವರಿಗೆ ಯಾವಾಗಲೂ ಇದೇ ತೊಂದರೆ. ಇವರು ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾರೆ, ಆದರೆ ಇವರನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಜನರು ಕಡಿಮೆ ಇರ್ತಾರೆ. ಇವರನ್ನು ಯಾರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಆಗೋದೂ ಇಲ್ಲ. ಇವರನ್ನ ಇನ್ನೂ ಉಪಕಾರಕ್ಕೆ ಬಳಸ್ಕೊಳ್ತಾರೆ ಹೊರತು ಅವ್ರಿಗೇನು ಬೇಕು ಎತ್ತಬೇಕು ಅನ್ನೋಂಥ ಯೋಚನೆ ಮಾಡುವಂಥದ್ದು ಇಲ್ಲ. ಹೊಸ ಕೆಲಸಗಳನ್ನು ಸರಿಯಾದ ಮುಹೂರ್ತದಲ್ಲಿ ಪ್ರಾರಂಭ ಮಾಡಿ, ಬಹಳ ಶುಭವಾಗುತ್ತೆ. ನಿಮ್ಮ ಇಚ್ಛೆಯಂತೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಪ್ರಗತಿ ಉಂಟಾಗುತ್ತೆ. ದಾಂಪತ್ಯದಲ್ಲಿ ಇದ್ದಂತಹ ವಿರಸಗಳು ನಿಮಗೆ ಮುಗಿಯುತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂತಹ ಒಂದು ತಿಂಗಳು ಸೆಪ್ಟೆಂಬರ್ನ ತಿಂಗಳು ಮೀನರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು. ನೋಡಿ, ಒಂದು ಆಗಸ್ಟಿನ ತಿಂಗಳಲ್ಲಿ ತುಂಬ ಸಮಸ್ಯೆಗಳಾಗೋಗಿತ್ತು, ಅನಾರೋಗ್ಯದಲ್ಲಿ ಆಗಿರ್ಬೋದು, ಕೆಲವು ವಿಚಾರಗಳಲ್ಲಿ. ಆದರೆ ಅದೆಲ್ಲವೂ ಸಹ ಸೆಪ್ಟೆಂಬರ್ನ ತಿಂಗಳಲ್ಲಿ ನಿಮಗೆ ಅದು ಸರಿ ಹೋಗ್ತಾ ಬರುತ್ತೆ, ಅನುಕೂಲತೆಗಳು ಜಾಸ್ತಿ ಆಗುತ್ತೆ. ಈ ಒಂದು ಹೋಟೆಲ್ ಇನ್ನನ್ನು ನಡೆಸುವಂಥವರಿಗೆ, ಸಣ್ಣ ಪುಟ್ಟ ಉಪಹಾರ ಗೃಹಗಳನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ, ಕೈಗಾರಿಕೋದ್ಯಮಿಗಳಿಗೆ, ಆಟೋಮೊಬೈಲ್ಸ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವರಿಗೆ, ಈ ಒಂದು ಮೇಕಪ್ ಆರ್ಟಿಸ್ಟ್ಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಛಾಯಾಗ್ರಾಹಕರಾಗಿ ಕೆಲಸವನ್ನು ಮಾಡ್ತಾ ಇರುವಂಥವರಿಗೆ, ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥವರಿಗೆಲ್ಲ ಒಳ್ಳೆಯ ಹೆಸರು ಕೀರ್ತಿಗಳು ಬರ್ತಕ್ಕಂಥದ್ದು. ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂತಹ ಸ್ಥಾನಮಾನಗಳು ಸಿಗ್ತಕ್ಕಂತಹ ಯೋಗದ ಫಲಗಳನ್ನು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ನೀವು ಈ ಒಂದು ತಿಂಗಳಲ್ಲಿ ಗಳಿಸ್ಕೊಳ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಅದರಲ್ಲೂ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಅಂತ ಏನಾದರೂ ನಿಮಗೆ ಇತ್ತು ಅಂತಂದರೆ, ಅದರಲ್ಲೇನಾದರೂ ನಿಮಗೆ ಒಳ್ಳೆಯ ಲಾಭಗಳಿತ್ತು ಅಂದರೆ ನಿಮಗೆ ಒಳ್ಳೆಯ ಲಾಭಗಳು ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಂದ ಒಳ್ಳೆಯ ರಿಸಲ್ಟ್ ಬರುವಂಥದ್ದು, ಅಥವಾ ಅದರಲ್ಲಿ ನಿಮಗೆ ಒಳ್ಳೊಳ್ಳೆ ರೀತಿಯ ಪ್ರಗತಿ ಉಂಟಾಗ್ತಕ್ಕಂಥದ್ದೆಲ್ಲವೂ ಸಹ ಆಗತ್ತೆ. ವಿದ್ಯಾರ್ಥಿಗಳಿಗೆ ಸ್ಥಿರವಾಗಿರ್ತಕ್ಕಂತಹ ಒಂದು ಬುದ್ಧಿಯಿಂದ ಸ್ಥಿರವಾಗಿರುವಂತಹ ಒಂದು ವಿದ್ಯೆಯ ಪ್ರಾಪ್ತಿಯ ಯೋಗ ಇರ್ತಕ್ಕಂಥದ್ದು, ಒಳ್ಳೆ ರೀತಿಯಾದ ಒಂದು ಬೆಳವಣಿಗೆ. ಆದರೆ ಶತ್ರುಕಾಟ ಒಂದು ಸ್ವಲ್ಪ ಇದೆ, ಹುಷಾರಾಗಿ ನೋಡ್ಕೊಳ್ಳಿ. ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಬೆನಕನ ಅಮಾವಾಸ್ಯೆಯ ದಿವಸ ಈ ಶತ್ರುಕಾಟ, ಮಾಟಮಂತ್ರಕಾಟ, ದೃಷ್ಟಿದೋಷ ನಿವಾರಣೆ ಆಗಬೇಕು. ಎಲ್ಲ ರೀತಿಯಾಗಿರುವಂತಹ ತೊಂದರೆ ತಾಪತ್ರೆಗಳು ನಿಮ್ಮ ಬದುಕಿನಲ್ಲಿ ಬರಬಾರದು ಅಂತ ಹೇಳಿ ಇದೇ ಬೆನಕನ ಅಮಾವಾಸ್ಯೆಯ ದಿವಸ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ತಾಯಿತವನ್ನು ಸಿದ್ಧ ಮಾಡ್ತಾ ಇದ್ದೇವೆ. ಹಲವಾರು ಮೂಲಿಕೆಗಳಿಂದ ಆ ತಾಯಿತವನ್ನು ನೀವು ಖರೀದಿ ಮಾಡಿಕೊಂಡು ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಾನುಸಾರ ಪೂಜೆಯನ್ನು ಮಾಡಿ ಕಳುಹಿಸಿಕೊಡ್ತೇವೆ. ಅದನ್ನು ನೀವು ಸೊಂಟದಲ್ಲಾಗಲಿ ಅಥವಾ ಕತ್ತನಲ್ಲಾಗಲಿ ಧರಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ತೊಂದರೆ ತಾಪತ್ರೆಗಳು ಬರೋದಿಲ್ಲ ಈ ವಿಚಾರಗಳಲ್ಲಿ. ಹಾಗಾಗಿ ಅದು ಮೂಲಿಕೆಗಳು ಅಂತ ಬಂದಾಗಲೇ ಅತ್ಯಂತ ಶಕ್ತಿಶಾಲಿಯುತವಾಗಿರುತ್ತವೆ. ಅಂತಹ ಮೂಲಿಕೆಗಳನ್ನು ನೀವು ಅಂಥ ಮೂಲಿಕೆಗಳಿಂದ ಮಾಡಿದ ತಾಯಿತವನ್ನು ನೀವು ಹಾಕ್ಕೊಳ್ಳೋದ್ರಿಂದ, ಧರಿಸಿಕೊಳ್ಳೋದ್ರಿಂದ ಸರಿಯಾದ ವಿಧಿವಿಧಾನದಲ್ಲಿ ನಿಮಗೆ ದೇವರ ಸಂಪೂರ್ಣ ಕೃಪಾಶೀರ್ವಾದವು ಉಂಟಾಗುತ್ತೆ. ಒಟ್ಟಾರೆ ಸೆಪ್ಟೆಂಬರ್ನಲ್ಲಿ ಮೀನರಾಶಿಯವರಿಗೆ ಒಂದಿಷ್ಟು ಅದೃಷ್ಟ, ದುರಾದೃಷ್ಟದಿಂದ ದೂರ ಎಲ್ಲವೂ ಸಹ ಸರಿಯುತ್ತೆ. ನಿಮ್ಮ ಕಣ್ಣೀರಿಗೂ ತೆರೆ ಬೀಳುತ್ತೆ, ದೇವರ ಅನುಗ್ರಹ ಉಂಟಾಗುತ್ತೆ. ಇನ್ನು ಪರಿಹಾರದ ಮಾರ್ಗ ಅಂತ ಬಂದ ಸಂದರ್ಭದಲ್ಲಿ ಈ ಒಂದು ಸಾಮಾಜಿಕ ಪರಿಹಾರ, ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ನೀರನ್ನು ಇಡ್ತಾ ಬನ್ನಿ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಸರೆಯಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ. ಅದರಿಂದ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಪ್ರಕೃತಿಗೆ ಪ್ರಾಣವಾಯುವನ್ನು, ನಮ್ಮೆಲ್ಲರಿಗೂ ಸಹ ಆಹಾರವನ್ನು, ಪಕ್ಷಿಗಳಿಗೆ ಆಸರೆಯನ್ನು ಕೊಡ್ತಾ ಇದ್ದರೆ ಇದನ್ನು ನೋಡೋಕೆ ಸಂತೋಷವಲ್ವ. ಕೋಟಿ ಹಣ ಸಂಪಾದನೆ ಮಾಡಿದರೂ ಆ ಸಂತೋಷ ಬರೋದಕ್ಕೆ ಸಾಧ್ಯವಾಗಲ್ಲ. ಈ ಸಣ್ಣ ಸಣ್ಣ ಕ್ರಿಯೆಗಳು, ದೈವ ಮೆಚ್ಚಿಕೊಳ್ತಕ್ಕಂತಹ ಕ್ರಿಯೆಗಳಿಂದ ನಮ್ಮ ಬದುಕಿನಲ್ಲಿ ಅಪಾರವಾದ ಸಂತೋಷವನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ.
ಹಾಗಾಗಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ಕೊಳ್ಳಿ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದಾಗ ದುರ್ಗಾ ಚಾಲೀಸದ ಪಠಣವನ್ನು 2 ಕಾಲಗಳಲ್ಲಿ ಮಾಡ್ತಾ ಬನ್ನಿ. ಅಂದರೆ ಬೆಳಗ್ಗೆ ಮತ್ತು ಸಂಜೆ, ಬೆಳಗ್ಗೆ 7 ಗಂಟೆ ಒಳಗಡೆ, ಸಂಜೆ 6ರಿಂದ 6:30 ಒಳಗಡೆ ಮಾಡ್ತಾ ಬನ್ನಿ, ಹೇಳ್ತಾ ಬನ್ನಿ. ಅಕಸ್ಮಾತ್ ಸಾಧ್ಯ ಆಗದೇ ಇದ್ದಂಥವರು ಕೇಳಿಸ್ಕೊಳ್ಳಿ, ಅದರಿಂದ ಎಷ್ಟೋ ಶುಭ ಫಲಗಳು ನಿಮಗೆ ಉಂಟಾಗತ್ತೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಮೀನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.